ನಮಸ್ತೆ ಗೆಳೆಯರೇ, ಸಂಜಯ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಬಿಹಾರದಲ್ಲಿ ಎನ್‌ಡಿಎಗೆ ಬಹುಮತ, ಚಿಂತಾಮಣಿಯಲ್ಲಿ ಬಿಜೆಪಿಯಿಂದ ಸಂಭ್ರಮಾಚರಣೆ. ಬಿಹಾರ ಚುನಾವಣೆ ಫಲಿತಾಂಶ ಇಡೀ ದೇಶಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದು, ಮೋದಿ ವರ್ಚಸ್ಸು ಕುಗ್ಗಿಲ್ಲ ಎಂದು ಸ್ಪಷ್ಟವಾಗಿದೆ. ಬಿಹಾರ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಎನ್‌ಡಿಎ ಒಕ್ಕೂಟದ ಭರ್ಜರಿ ಬಹುಮತದ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ನಗರದ ಜೋಡಿ ರಸ್ತೆಯಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಬಳಿಕ ಮಾತನಾಡಿದ ವೇಣುಗೋಪಾಲ್, ಬಿಹಾರ ಚುನಾವಣೆಯ ಗೆಲುವು ಪ್ರಜಾಪ್ರಭುತ್ವ ಗೆಲುವಿನ ಸಂಕೇತವಾಗಿದೆ. ಕಾಂಗ್ರೆಸ್ ಮತಗಳ್ಳತನ ಆರೋಪ ಹಾಗೂ ಸಂವಿಧಾನ ವಿರೋಧಿ ಯಾರೆಂಬುದನ್ನು ಬಿಹಾರ ಜನತೆ ಈ ಚುನಾವಣೆಯಲ್ಲಿ ತೋರಿಸಿದ್ದಾರೆ. ಅಲ್ಲಿ ದುಡಿದ ಕಾರ್ಯಕರ್ತರಿಗೆ ಅಭಿನಂದನೆಗಳು. ಬಿಹಾರ ಚುನಾವಣೆ ಫಲಿತಾಂಶ ಇಡೀ ದೇಶಕ್ಕೆ ಸ್ಪಷ್ಟ ಸಂದೇಶವಾಗಿದೆ. ಇನ್ನು ಮುಂದೆ ರಾಹುಲ್ ಗಾಂಧಿಯ ಸುಳ್ಳು ಪ್ರಚಾರ, ನಡಿಗೆಗಳು ನಡೆಯಲ್ಲ. ಅದು ಇಂದಿಗೆ ಅಂತ್ಯವಾಗಿದೆ ಎಂದು ಟೀಕಿಸಿದರು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಮುಖಂಡರು ಹಾಗೂ ನಾಯಕರು ಬಳಿಕ ಸಿಹಿ ಹಂಚಿದರು. ಓಟ್ ಹಾಕ್ತಾ ಇದ್ದಾರೆ. ಎಲ್ಲ ಮಹಿಳೆಯರು ಓಟ್ ಹಾಕಿದ್ದಾರೆ. ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಬಿಹಾರದಲ್ಲಿ ಬರ್ತಾ ಇರೋದು 20ನೇ ವರ್ಷದಲ್ಲಿ ಮುಂದೆ ನಿತೀಶ್ ಕುಮಾರ್ ಅವರು, ಮೋದಿಯವರು ಕೈ ಕಿತ್ತಂತ ಯಾವುದೇ ಒಂದು ಅಮಿತ್ ಶಾ ಅವರು ನಿನ್ನೆನೇ ಹೇಳಿದರು, ಎಲೆಕ್ಷನ್ಗೆ 11ನೇ ತಾರೀಕು ಹೇಳಿದ್ರು ಅವರು, ನಿಮಗೆ 9 ಗಂಟೆ 8 ಗಂಟೆಯಿಂದ 9 ಗಂಟೆಯಿಂದ ರಿಸಲ್ಟ್ ಬರ್ತದೆ, ಯಾರಿಗೆ ಎಷ್ಟು ಸೀಟ್ ಬರ್ತದೆ ನೀವು ಖುಷಿ ಪಡಬೇಕು ಅನ್ನೋ ರಿಸಲ್ಟ್ ಬಗ್ಗೆ ಅವ್ರು ಆವತ್ತೇ ಹೇಳಿದ್ರು. ಯಾಕೆಂದರೆ ಅಲ್ಲಿನ ಜನ ಎಲ್ಲ ಬಿ ಜೆ ಪಿ ವೋಟ್ ಹಾಕ್ತಾ ಇದ್ದಾರೆ. ನಾಳೆ ಕರ್ನಾಟಕದ ಜನನು ಬಿ ಜೆ ಪಿ ವೋಟ್ ಹಾಕಿ ಇವತ್ತು ಬಿ ಜೆ ಪಿ ಪಕ್ಷ ತಂದು ಪ್ರತಿಯೊಬ್ಬರಿಗೂ ಉದ್ಯೋಗಾವಕಾಶಗಳಿಂದ, ಆರೋಗ್ಯ ಭಾಗದಿಂದ ಪ್ರತಿ 70 ವರ್ಷ 80 ವರ್ಷದವರೆಗೂ ಅವರ ಹುಟ್ಟೋ ಮಗುವಿನಿಂದ ಹಿಡಿದು ಬೆಳೆಯೋ ವಯಸ್ಸಾದ 80 ವರ್ಷ ತನಕ ಬಿ ಜೆ ಪಿ ಪ್ರತಿಯೊಂದು ಪದಕನೂ ಜನಗಳಿಗೋಸ್ಕರ ಕೊಡ್ತಾ ಇರೋಂಥದ್ದು. ಬಿ ಜೆ ಪಿ ಪಕ್ಷನ ಎಲ್ಲರೂ ಸೇರಿ ಎಲ್ಲ ಕಟ್ಟಿ ಮುಂದುವರ್ಸೋಣ. ಇವತ್ತು ಬಿಹಾರ ಜನತೆಗೆ ಧನ್ಯವಾದಗಳು ಅರ್ಪಿಸೋಣ.